ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಕೊತ್ತಂಬರಿ ಸೊಪ್ಪು, ಈ ಸೊಪ್ಪು ತರಕಾರಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಸೊಪ್ಪು ತರಕಾರಿಯ ಮಹತ್ವ, ಪೌಷ್ಟಿಕ ಗುಣಗಳು, ಔಷಧೀಯ ಗುಣಗಳು, ಸುಲಭವಾಗಿ ಬೆಳೆಸುವ ರೀತಿ, ಹಾಕಬೇಕಾದಂತಹ ಬಂಡವಾಳಗಳು, ಗಳಿಸಿಕೊಳ್ಳಬಹುದಾದಂತಹ ಆರ್ಥಿಕ ಲಾಭಗಳು, ಬೇಕಾದಂತಹ ವಾತಾವರಣ, ಬೇಕಾದಂಥ ನೀರಿನ ವ್ಯವಸ್ಥೆ, ಭೂಗುಣ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು, ಇದನ್ನು ಆರಂಭಿಸುವುದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ನಮ್ಮನ್ನು ಸಹಕರಿಸುವರೆ ಕೇಳಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ, ಈ ಕೊತ್ತಂಬರಿ ಸೊಪ್ಪು ತರಕಾರಿಯು ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಭಾಗಗಳಲ್ಲಿಯೂ ಬೆಳೆಸಲಾಗ್ತದೆ. ಹಾಗೆಯೇ ಅದರ ಬಳಕೆಯನ್ನು ಕೂಡ ಮಾಡಲಾಗ್ತದೆ. ಇದರ ಪೌಷ್ಟಿಕ ಗುಣಗಳ ಬಗ್ಗೆ ಹೇಳುವುದಾದರೆ, ಒಂದು 100 ಗ್ರಾಂ ಸೊಪ್ಪಿನಲ್ಲಿ ಸಿಗುವಂತಹ ಪೋಷಕಾಂಶಗಳು ಈ ರೀತಿಯಲ್ಲಿರ್ತದೆ. ಪ್ರೋಟೀನ್ 3.3 ಗ್ರಾಂ, ಖನಿಜ ಪದಾರ್ಥ 1.7 ಗ್ರಾಂ, ಕ್ಯಾಲ್ಸಿಯಂ 0.18 ಮಿಲಿಗ್ರಾಂ, ಪೊಟ್ಯಾಷ್ 48.3 ಮಿಲಿಗ್ರಾಂ, ಆಕ್ಸಲಿಕ್ ಆಮ್ಲ 5 ಮಿಲಿಗ್ರಾಂ, ಶರ್ಕರ ಪಿಷ್ಟ 6.5 ಗ್ರಾಂ, ಕೊಬ್ಬು 0.6 ಗ್ರಾಂ, ರಂಜಕ 0.68 ಮಿಲಿಗ್ರಾಂ, ಕಬ್ಬಿಣದ ಅಂಶ 0.8 ಮಿಲಿಗ್ರಾಂ, ಕ್ಯಾಲೋರಿ 0.48, ನಯಾಸಿನ್ 0.7 ಮಿಲಿಗ್ರಾಂ. ಇದರಲ್ಲಿ ಬರುವಂತಹ ಔಷಧಿ ಗುಣಗಳ ಬಗ್ಗೆ ಹೇಳುವುದಾದರೆ, ರಕ್ತಹೀನತೆಯನ್ನು ದೂರ ಮಾಡ್ತದೆ, ರಕ್ತ ಶುದ್ಧೀಕರಣವನ್ನು ಕೂಡ ಇದರ ಸೇವನೆಯಿಂದ ಮಾಡ್ತದೆ. ಇದರ ಬೀಜ ಮತ್ತು ಎಲೆಗಳು ಮುಖ್ಯವಾಗಿ ಪಿತ್ತ ನಿವಾರಕ ಕೆಲಸವನ್ನು ಮಾಡ್ತದೆ. ಇದಕ್ಕೆ ಬೆಳೆಸಲು ಬೇಕಾದಂತಹ ಹವಾಗುಣದ ಬಗ್ಗೆ ಹೇಳುವುದಾದರೆ, ಇದೊಂದು ಉಷ್ಣವಲಯದ ಬೆಳೆಯಾಗಿದ್ದು ತಂಪು ಹವೆಯಲ್ಲಿ ಉತ್ತಮವಾಗಿ ಬೆಳ್ಕೊಳ್ತದೆ. ಹೆಚ್ಚಿನ ಮಳೆ ಮತ್ತು ಮೋಡವಿರುವ ವಾತಾವರಣದಲ್ಲಿ ಈ ಗಿಡಗಳು ಹಾಳಾಗ್ತವೆ. ಇದರ ಬಿತ್ತನೆಯು ಸಾಧಾರಣ ಒಂದು ಅಕ್ಟೋಬರ್ನಿಂದ ಹಿಡಿದು ಫೆಬ್ರವರಿ ತಿಂಗಳವರೆಗೆ ಉತ್ತಮವಾಗಿರುತ್ತದೆ. ಇಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳುವುದಾದರೆ, ಸಿಂಫೋ 33, ಕೋ2, ಮೊರಕ್ಯಾನ್ ಪ್ರಮುಖ್ ಇದು ಪ್ರಮುಖವಾಗಿರುತ್ತದೆ. ಬೆಳೆಸಿಕೊಳ್ಳಬೇಕಾದ ರೀತಿಯ ಬಗ್ಗೆ ಹೇಳುವುದಾದರೆ, ಸಮತಟ್ಟಾದ ಪಾತಿ ಇಲ್ಲವೇ 30 ಸೆಂಟಿಮೀಟರ್ ಅಂತರದ ಸಾಲು ಮಾಡಿ ಬೀಜ ಬಿತ್ತನೆ ಮಾಡಲು ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷ್ ಸತ್ವಗಳನ್ನು ಸಮನಾಗಿ ಹರಡಿ ಮಣ್ಣಿನಲ್ಲಿ ಬೆರೆಸಿಕೊಳ್ಬೇಕು. ಬಿತ್ತುವ ಬೀಜಗಳನ್ನು ಬಿಸಿಲಿನಲ್ಲಿ ಹರಡಿ ಉಜ್ಜಿದರೆ ಅವು 2 ಹೋಳಾಗಿ ಒಡೆಯುತ್ತದೆ. ಇದರಿಂದ ಬಿತ್ತನೆಯ ಪ್ರಮಾಣವನ್ನು ಉಳಿತಾಯ ಮಾಡಿಕೊಳ್ಳಬಹುದಾಗಿದೆ. ಬೀಜಗಳನ್ನು ತಣ್ಣೀರಿನಲ್ಲಿ ನೆನೆಸಿಟ್ಟು ಬಿತ್ತಿದರೆ ಬೇಗ ಮೊಳಕೆ ಬರುವಂತಾಗ್ತದೆ. ಬಿತ್ತನೆಗೆ ಮೊದಲು ಬೀಜೋಪಚಾರ ಮಾಡುವುದು ಉತ್ತಮವಾಗಿದ್ದು, ಅದಕ್ಕಾಗಿ 1 ಕಿಲೋಗ್ರಾಂ ಬೀಜಕ್ಕೆ ಒಂದು 2.5 ಗ್ರಾಂನಷ್ಟು ಧೈರ್ಯಂ ಔಷಧಿ ಬಳಕೆ ಮಾಡಿಕೊಳ್ಬೇಕಾಗ್ತದೆ. ಪಾತಿಗಳಲ್ಲಿ ಬಿತ್ತನೆ ಮಾಡಿದರೆ ನೀರು ಹಾಕುವುದು ತುಂಬಾ ಸುಲಭವಾಗ್ತದೆ. ಹಾಗೆಯೇ ಸಾಲುಗಳಲ್ಲಿ ಬಿತ್ತನೆ ಮಾಡಿದರೆ ಕಳೆ ನಿರ್ವಹಣೆಯು ಸುಲಭವಾಗ್ತದೆ. ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಇದರ ಬಿತ್ತನೆಗೆ ಸೂಕ್ತವಾಗಿದ್ದು, ಮಳೆ ಅಷ್ಟೇನು ಬರುವುದಿಲ್ಲವೆಂದಾದರೆ ಯಾವ ಟೈಮ್ನಲ್ಲಿ ಕೂಡ ಇದನ್ನು ಬಿತ್ತನೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಪಾಲಿಹೌಸ್ನಂತಹ ಒಳಗಡೆ ಇದನ್ನು ಬೇಸಾಯ ಮಾಡುವುದಾದರೆ ಯಾವ ಸಮಯದಲ್ಲಿ ಬೇಕಾದರೂ ಇದನ್ನು ಬಿತ್ತನೆ ಮಾಡಿಕೊಳ್ಳಬಹುದಾಗಿದೆ. ಇದಕ್ಕೆ ಬೇಕಾದಂತಹ ನೀರಿನ ಪ್ರಮಾಣದ ಬಗ್ಗೆ ಹೇಳುವುದಾದರೆ, ಮಣ್ಣಿನ ಗುಣಲಕ್ಷಣ, ವಾತಾವರಣದಲ್ಲಿರುವ ತಾಪಮಾನವನ್ನು ನೋಡಿಕೊಂಡು ಅದನ್ನು ನಿರ್ಣಯಿಸಬೇಕಾಗ್ತದೆ. ಇದು ಕೊತ್ತಂಬರಿ ಸೊಪ್ಪು ತರಕಾರಿ ಬೆಳೆಸುವ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಸಂದೇಹವಿದ್ದಲ್ಲಿ ಕಮೆಂಟ್ಸ್ ಮಾಡಿ ಕೇಳಿಕೊಂಡ್ರೆ ಸಮಗ್ರವಾದ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು. ನಿಮ್ಮ ಅತ್ಯಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.